channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಗಣಿತ ವಿಷಯದ ಭಾಗ 1ರಲ್ಲಿನ 2ನೇ ಅಧ್ಯಾಯವಾದ ಸಂಖ್ಯೆಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ 2.6ರಲ್ಲಿ ಬರ್ತಕ್ಕಂತಹ ಎಲ್ಲ ಲೆಕ್ಕಗಳನ್ನು ತಿಳಿಯೋಣ ಮಕ್ಕಳೇ. ನೋಡಿ, ಮುಖ್ಯ ಪ್ರಶ್ನೆ 1, ಬಿಟ್ಟ ಜಾಗ ತುಂಬಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಗಮನಿಸಿ ಮಕ್ಕಳೇ, ಪ್ರಶ್ನೆ 1 ಇಲ್ಲಿ ನೋಡಿ, ಬಾಕ್ಸಲ್ಲಿ ಒಂದೊಂದು ಅಂಕಿಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ. 4, 6, 8, 5 ಅಂತ. ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದ್ದಾರೆ ಮಕ್ಕಳೇ. ಅತಿ ದೊಡ್ಡ ಸಂಖ್ಯೆ ಅಂತಂದರೆ ಮೊದಲು ದೊಡ್ಡ ಅಂಕಿಯನ್ನು ಬರಿತೀವಿ, ನಂತರ ಅದಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ, ಅದಕ್ಕಿಂತ ಚಿಕ್ಕ ಸಂಖ್ಯೆ ಮತ್ತು ಅದಕ್ಕಿಂತ ಚಿಕ್ಕ ಸಂಖ್ಯೆ ಬರಿತೀವಿ ಅಲ್ವಾ ಮಕ್ಕಳೇ. ಇಲ್ಲಿ ಕೊಟ್ಟಂತಹ 4 ಅಂಕಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ದೊಡ್ಡ ಸಂಖ್ಯೆಯನ್ನು ಬರಿಬೇಕು. ಈ 4 ಅಂಕಿಗಳಲ್ಲಿ ದೊಡ್ಡ ಅಂಕಿ ಯಾವುದು ಮಕ್ಕಳೇ? 8 ಅಲ್ವಾ. ನಂತರ 8ಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು? 6. ನಂತರ 6ಕ್ಕಿಂತ ಸ್ವಲ್ಪ ಚಿಕ್ಕ ಸಂಖ್ಯೆ 5. ನಂತರ 4. ನೋಡಿ ಮಕ್ಕಳೇ, 8654. ಹೀಗೆ ನಾವು ಈ ಕೊಟ್ಟಂತಹ 4 ಅಂಕಿಗಳಲ್ಲಿ ದೊಡ್ಡ ಸಂಖ್ಯೆಯನ್ನು ಬರಿಬೋದು. ನಂತರ 2ನೇ ಲೆಕ್ಕವನ್ನು ನೋಡಿ, 3046. ಇದು ಡ್ಯಾಶ್ ಅಂಕಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದು ಎಷ್ಟು ಅಂಕಿಗಳ ಸಂಖ್ಯೆ ಮಕ್ಕಳೇ? 1, 2, 3, 4. 4 ಅಂಕಿಗಳಿದಾವಲ್ವಾ, ಹಾಗಾಗಿ ಇಲ್ಲಿ 4 ಅಂತ ಬರೆಯಿರಿ ಮಕ್ಕಳೇ. ನಂತರ 3ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ, 734. ಇದು ಡ್ಯಾಶ್ ಅಂಕಿಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಇದು ಎಷ್ಟು ಅಂಕಿಗಳ ಸಂಖ್ಯೆ ಮಕ್ಕಳೇ? ಇದು 3 ಅಂಕಿಗಳ ಸಂಖ್ಯೆ ಮಕ್ಕಳೇ. ನೀವು ಅನ್ಬೋದು 0ನೂ ಇದೆ ಅಲ್ವಾ, 4 ಅಂಕಿ ಆಗುತ್ತೆ ಅಂತ. ಆದರೆ ಸಂಖ್ಯೆಯ ಮೊದಲು 0 ಬಂದರೆ ಇದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಮಕ್ಕಳೇ. ನಾವು 734 ಅಂತಲೇ ಓದ್ತೀವಿ ಅಲ್ವಾ. ಹಾಗಾಗಿ ಇದು 3 ಅಂಕಿಗಳ ಸಂಖ್ಯೆ. 4ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ, 3, 1, 0, 9. ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ನೋಡಿ ಮಕ್ಕಳೇ, ನಾವು ಮೊದಲು 0ನ ಬರಿಬಾರ್ದು ಮಕ್ಕಳೇ. ಯಾಕೆ ಅಂದರೆ ಸಂಖ್ಯೆಯ ಮೊದಲು 0 ಬಂದರೆ ಇದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಮಕ್ಕಳೇ. ಅದು 3 ಅಂಕಿ ಸಂಖ್ಯೆ ಆಗಿಬಿಡುತ್ತೆ. 0ಯನ್ನು ಬಿಟ್ಟು ಚಿಕ್ಕ ಅಂಕಿಯನ್ನು ನಾವು ಬರಿಬೇಕು. ಚಿಕ್ಕ ಅಂಕಿ ಯಾವುದು? 1 ಮಕ್ಕಳೇ. ಇದಾದ ನಂತರ ನಾವು 0ಯನ್ನು ಬರಿಬೇಕು ಮಕ್ಕಳೇ. ನಂತರದಲ್ಲಿ ಚಿಕ್ಕ ಅಂಕಿ ಯಾವುದು? 3. ನಂತರ 9. ಹೀಗೆ 1039. ನೋಡಿ ಮಕ್ಕಳೇ, ಈಗ ಸಂಖ್ಯೆಯ ಮೊದಲು ಅಂದರೆ 0 ಬರೆದು ಆಮೇಲೆ 1, 3, 9 ಅಂತ ಏನಾದರೂ ಬರೆದ್ರೆ ಇದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಮಕ್ಕಳೇ. 0ಗೆ ಯಾವುದೇ ಬೆಲೆ ಇರೋದಿಲ್ಲ. ಇದು 3 ಅಂಕಿ ಸಂಖ್ಯೆ ಆಗಿಬಿಡುತ್ತೆ ಮಕ್ಕಳೇ. 139 ಆಗುತ್ತೆ. ಇಲ್ಲಿ ಕೇಳಿರೋದು 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂತ ಕೇಳಿದ್ದಾರೆ. ಹಾಗಾಗಿ ಮೊದಲು 1ಅನ್ನು ಬರಿಬೇಕು, ನಂತರ 0, ನಂತರ 3, ನಂತರ 9 ಅಂತ ಬರಿಬೇಕು ಮಕ್ಕಳೇ. 1039. ನಂತರ ಮುಖ್ಯ ಪ್ರಶ್ನೆ 2, ಸೂಚನೆಯಂತೆ ಉತ್ತರಿಸು. ಮೊದಲ ಲೆಕ್ಕ 5, 8, 7, 2. ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ. ಅತಿ ದೊಡ್ಡ ಸಂಖ್ಯೆ ಹೇಗೆ ಬರೆಯೋದು ಗೊತ್ತಾಗಿದೆ ಅಲ್ವಾ, ಈಗ ತಾನೇ ತೋರಿಸಿದ್ನಲ್ವಾ ಮಕ್ಕಳೇ. ಈ ಅಂಕಿಗಳಲ್ಲಿ ಅತಿ ದೊಡ್ಡ ಅಂಕಿ ಯಾವುದು ಮಕ್ಕಳೇ? 8. ನಂತರ ಇದಕ್ಕಿಂತ ಸ್ವಲ್ಪ ಚಿಕ್ಕ ಅಂಕಿ ಯಾವುದು? 7. ನಂತರ 5. ನಂತರ 2. 8752. ಹೀಗೆ ಇಲ್ಲಿ ಕೊಟ್ಟಂತಹ ಅಂಕಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು 4 ಅಂಕಿಯ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮಕ್ಕಳೇ. ಅತಿ ಚಿಕ್ಕ ಸಂಖ್ಯೆಯನ್ನು ಹೇಗೆ ಬರೆಯೋದು ಮಕ್ಕಳೇ? ಚಿಕ್ಕ ಅಂಕಿಯನ್ನು ಬರೀಬೇಕು. ಚಿಕ್ಕ ಅಂಕಿ ಯಾವುದು? 2. ನಂತರ 5. ನಂತರ 7. ನಂತರ 8. 2578. ಚಿಕ್ಕ ಅಂಕಿಯಿಂದ ದೊಡ್ಡ ಅಂಕಿಯನ್ನು ಬರೀಬೇಕು ಮಕ್ಕಳೇ. ಅದು ಚಿಕ್ಕ ಸಂಖ್ಯೆ ಆಗುತ್ತೆ. ದೊಡ್ಡ ಸಂಖ್ಯೆಯಲ್ಲಿ ದೊಡ್ಡ ಅಂಕಿಯಿಂದ ಚಿಕ್ಕ ಸಂಖ್ಯೆಯನ್ನು ಬರಿತೀವಿ. ಅರ್ಥ ಆಯ್ತಲ್ವಾ ಮಕ್ಕಳೇ. ನಂತರ 2ನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ, 2, 8, 9, 0. ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂತ ಕೇಳಿದ್ದಾರೆ. ಅತಿ ದೊಡ್ಡ ಸಂಖ್ಯೆನ ರಚನೆ ಮಾಡಿ ಮಕ್ಕಳೇ. ಮೊದಲು ದೊಡ್ಡ ಅಂಕಿಯನ್ನು ಬರೆಯಿರಿ, 9. ನಂತರ 8. ನಂತರ 2. ನಂತರ 0. 9820. ಅತಿ ಚಿಕ್ಕ ಸಂಖ್ಯೆಯನ್ನು ಬರೀಬೇಕು ಮಕ್ಕಳೇ. ಮೊದಲು 0ನ ಬರೀಬಾರ್ದು, ಯಾಕೆಂದರೆ ಇಲ್ಲಿ 4 ಅಂಕಿಯ ಸಂಖ್ಯೆಯನ್ನು ರಚನೆ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಮೊದಲು 0 ಬರೆದ್ರೆ ಅದಕ್ಕೆ ಯಾವುದೇ ಬೆಲೆ ಇರೋದಿಲ್ಲ ಮಕ್ಕಳೇ. ಅದು 3 ಅಂಕಿ ಸಂಖ್ಯೆ ಆಗಿಬಿಡುತ್ತೆ. ಹಾಗಾಗಿ ನೋಡಿ, ಮೊದಲು ಚಿಕ್ಕ ಸಂಖ್ಯೆಯನ್ನು ಬರೀಬೇಕು. 0ನ ಬಿಟ್ಟು ಚಿಕ್ಕ ಸಂಖ್ಯೆ ಯಾವುದು? 2 ಮಕ್ಕಳೇ. 2. ನಂತರ 0ನ ಬರಿಬೇಕು. ನಂತರ 8. ನಂತರ 9. ಹೀಗೆ ಮಕ್ಕಳೇ 2089 ಆಗುತ್ತೆ.
ಅರ್ಥ ಆಯ್ತಲ್ವ ಮಕ್ಕಳೇ? ನಂತರ ಮೂರನೇ ಲೆಕ್ಕವನ್ನು ಗಮನಿಸಿ. 3, 5, 2, 9 ಈ ಎಲ್ಲ ಅಂಕಿಗಳನ್ನು ಉಪಯೋಗಿಸಿ ರಚಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಈಗ ಅರ್ಥ ಆಗಿದೆ ಅಲ್ವಾ ಮಕ್ಕಳೇ? ನೀವೇ ಪ್ರಯತ್ನಿಸಿ. ಮೊದಲು ಚಿಕ್ಕ ಅಂಕಿಯನ್ನು ಬರೀಬೇಕು. 2, ನಂತರದಲ್ಲಿ 3, ನಂತರ 5, ನಂತರ 9. 2359 ಆಗುತ್ತೆ. ಅತಿ ದೊಡ್ಡ ಸಂಖ್ಯೆಯನ್ನು ಬರೆಯಿರಿ ಮಕ್ಕಳೇ. ಮೊದಲು ದೊಡ್ಡ ಅಂಕಿಯನ್ನು ಬರೀಬೇಕು. 9, ನಂತರ 5, ನಂತರ 3, 2. 9532. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ಮಕ್ಕಳೇ, ಈ ಅಭ್ಯಾಸದಲ್ಲಿ ಬಂದಿರತಕ್ಕಂತಹ ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.